ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ರೀಡಿಂಗ್ ಮೇಲೆ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಈ ಜೂನ್ ಇದು ಯಾವ ಮಂತು? ಜುಲೈ ಅಲ್ವಾ? ಜುಲೈ ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ನಿಮ್ಮ ಪ್ರೀತಿಯಲ್ಲಿ ಕೊನೆ ವಾರದಲ್ಲಿ ನೋಡೋಣ. ಜುಲೈ ಮಂತಲ್ಲಿ ಕೊನೆ ವಾರದಲ್ಲಿ ಲಾಸ್ಟ್ ವೀಕಲ್ಲಿ ಏನಾಗುತ್ತೆ ನಿಮ್ಮೊಂದು ಪ್ರೀತಿ ಲೈಫಲ್ಲಿ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನಾಗುತ್ತೆ. ಓಕೆ, ಎಂಪೈರರ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಕಡೆ ಏನಾದರೂ ಡಿಸಿಷನ್ ತೊಗೊಂಡ್ಲಂತ ನೀವು ಸೈಲೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಡಿಸಿಷನ್ ತೊಗೊಂಡ್ರೆ ಸೈಲೆಂಟ್ ಆಗಿರ್ಬೋದು. ಇಬ್ಬರಲ್ಲಿ ಯಾರಾದರೂ ಆಗಲಿ ಸೈಲೆಂಟ್ ಆಗಿರ್ತೀರ. ಓಕೆ, ಮತ್ತು ನೀವು ತುಂಬ ಎಮೋಷ್ನಲ್ ಆಗ್ತೀರ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ. ಅಂದರೆ ನೀವು ಅವ್ರಿಗೆ ಡ್ರೀಮ್ಸಲ್ಲಿ ತುಂಬ ಜಾಸ್ತಿ ಹೆಚ್ಚಾಗಿ ಬರೋದು, ಮತ್ತು ಅವ್ರಿಗೆ ನೀವು ಡ್ರೀಮ್ಸಲ್ಲಿ ಕನಸಲ್ಲಿ ತುಂಬ ಹೆಚ್ಚಾಗಿ ಬರೋದು. ಸೊ ಈ ಥರ ಎಲ್ಲ ಆಗುತ್ತೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವೇನಾದರೂ ಒಂದು ಆ್ಯಕ್ಷನ್ ತೊಗೊಬೇಕಂತ ನೀವು ಆಲೋಚನೆ ಮಾಡ್ತೀರಾ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರನೂ ನೀವು ಕೂಡ ಅಷ್ಟೇ ಈ ಪ್ರೀತಿನ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು, ಏನು ಮಾಡಬೇಕಂತ ಒಂದು ನೆಕ್ಸ್ಟ್ ಪ್ಲ್ಯಾನ್ ಅನ್ನೋದು ಹಾಕ್ತೀರ. ಓಕೆ, ಮತ್ತು ಯಾಕೆ ಈ ಥರ ಎಲ್ಲ ಆಯಿತು, ಅಂದರೆ ಈ ಪ್ರೀತಿ ಯಾಕೆ ಬ್ರೇಕಪ್ ಆಯಿತು, ಈ ಪ್ರೀತಿಯಲ್ಲಿ ಯಾಕೆ ಸಪ್ರೇಷನ್ ಆಯಿತು, ಯಾರಿಂದ ಸಪ್ರೇಷನ್ ಆಯಿತು, ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು. ಸೊ ಇದ್ರ ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತೀರಾ. ಮತ್ತು ನಿಮಗೆ ತುಂಬ ಪೇಯ್ನ್ ಆಗುತ್ತೆ. ನಿಮ್ಮ ಒಂದು ವ್ಯಕ್ತಿನ ನೆನ್ಪು ಮಾಡಿಕೊಂಡು ನೀವು ತುಂಬ ನೋವು ಪಡ್ತೀರಾ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬ ನೋವು ಪಡ್ತಾರೆ. ಬಟ್ ಏನೋ ಒಂದು ಆ್ಯಕ್ಷನ್ ಅಂತೂ ನೀವು ತೊಗೊತೀರ, ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ತೊಗೊಳೋದಕ್ಕೆ ಟ್ರೈ ಮಾಡ್ತೀರಾ. ಮತ್ತು ಅದೇ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಆದಷ್ಟು ಬೇಗ ಬಿಡ್ತಾಯಿಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟು ಯಾವಾಗ ಬರ್ತಾರಂತ ನಿಮ್ಗೆ ಆಲೋಚನೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಟ್ಟು ನಿಮ್ಮ ಹತ್ರ ಬರಬೇಕಂತ ತುಂಬ ಜಗ್ಲಿಂಗ್ ಮಾಡ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾಟರ್ಸ್ ಆದರೂ ಆಗಿರ್ಬೋದು, ಅಥವಾ ಇನ್ನು ಪರ್ಸನ್ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಫ್ಯಾಮ್ಲಿ, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರು, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸ್ ಏನಾದರೂ ಆಗಿರಲಿ. ಸೊ ಅದನ್ನು ಎಲ್ಲದನ್ನೂ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಹತ್ರ ಬರಬೇಕಂತ ಅವರಾದರೂ ಥಿಂಕ್ ಮಾಡ್ತಾರೆ. ಇಲ್ಲ ನೀವಾದರೂ ನಿಮ್ಮ ಪರ್ಸ್ನಲ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಎಮೋಷ್ನಲ್ ಲವ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ಎರಡರಲ್ಲೂ ಕನ್ಫ್ಯೂಷನ್ ಅನ್ನೋದು ಆಗ್ತೀರ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಖಂಡಿತ ಬಿಡ್ಲಿಕ್ಕೆ ನಿಮಗೂ ಇಷ್ಟ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಡ್ಲಿಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಬಿಡಿಸ್ಕೊಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ ಬಟ್ ಆಗ್ತಾಯಿಲ್ಲ. ನಿಮ್ಮ ಪ್ರೀತಿಯಲ್ಲಿ ನಿಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ತುಂಬ ಸ್ಟ್ರಗ್ಲಿಂಗ್ ಆಗ್ತಾಯಿದ್ರೆ, ಅಂದರೆ ಪರ್ಸ್ನಲ್ ಲೈಫಲ್ಲೂ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಜಾಬ್ನ ಕಳ್ಕೊಂಡು ಇವಾಗ ಕೆಲಸಕ್ಕೋಸ್ಕರ ಸರ್ಚ್ ಮಾಡೋದಾಗಿರ್ಬೋದು, ಅಥವಾ ದುಡ್ಡು ಇಲ್ದಿರೋ ಕಷ್ಟಪಡ್ತಾ ಇರೋದಾಗಿರ್ಬೋದು, ತುಂಬ ನೋವನ್ನು ಅನುಭವಿಸ್ತಾಯಿದ್ರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವ ರೀತಿ ಅನುಭವಿಸ್ತಾಯಿದ್ದಾರೆ ಅಂದರೆ, ಅವ್ರು ನಿಮ್ಮನ್ನು ದೂರ ಮಾಡಿಕೊಂಡು ಎಮೋಷ್ನಲ್ ನಿಜವಾದ ಪ್ರೀತಿ ಸಿಗದೆ ಅವರು ಕೂಡ ಅಷ್ಟೇ ಮಾನಸಿಕವಾಗಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಸ್ಟ್ರಗಲ್ ಫೇಸ್ ಆದರೆ ಇಬ್ಬರು ನೋಡ್ತಾ ಇದ್ದೀರಾ. ಇದು ಇಬ್ಬರಿಗೂ ಎನರ್ಜಿ ತೆಗಿತಾ ಇರೋದ್ರಿಂದ ಸೊ ಇಬ್ಬರಿಗೂ ಬರ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ತುಂಬ ಸ್ಟ್ರಗಲ್ಸ್ ಅನುಭವಿಸ್ತಾ ಇದ್ದಾರೆ, ನೀವು ಕೂಡ ಅಷ್ಟೇ. 4 ಆಫ್ ಸಾರ್ಟ್ಸ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಅಷ್ಟೇ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಯಾಕೆ ಈ ರೀತಿ ಎಲ್ಲ ಆಯಿತು, ನನ್ನ ವ್ಯಕ್ತಿ ನಾನು ಯಾಕೆ ಬಿಟ್ಬಿಟ್ಟೆ. ಸೊ ಈ ಥರ ತುಂಬ ಮಿಸ್ ಮಾಡ್ಕೊತೀರಿ ಈ ಲಾಸ್ಟ್ ವೀಕಲ್ಲಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಪದೇ ಪದೇ ಡ್ರೀಮ್ಸಲ್ಲಿ ಹೆಚ್ಚು ಬರ್ಬೋದು, ಕನ್ಸಲ್ಲಿ ಜಾಸ್ತಿ ಹೆಚ್ಚಾಗಿ ಬರ್ಬೋದು, ಅಥವಾ ಒಂದು ವೇಳೆ ಕನ್ಸಲ್ಲಿ ಬರ್ದಿರೋದ್ರೂ ನಿಮಗೆ ಒಂದು ದಿವಸ ಪೂರ್ತಿ ನೆನಪಾಗ್ಬೋದು. ಸೊ ಇಲ್ಲಿ ಡಾರ್ಕ್ ನೈಟ್ ಇಲ್ದಿರೋದ್ರಿಂದ ಡೇ ಟೈಮಲ್ಲಾದರೂ ಬರ್ಬೋದು, ನೈಟ್ ಟೈಮಲ್ಲಾದರೂ ಬರ್ಬೋದು, ಅಥವಾ ಒನ್ ಡೇ ಪೂರ್ತಿ ಆದರೂ ನೆನಪು ಬರ್ಬೋದು. ತುಂಬ ನೆನಪು ಮಾಡ್ಕೊತೀರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಪದೇ ಪದೇ ಅವ್ರ ಫೋಟೋಸ್ ನೋಡೋದಾಗಿರ್ಬೋದು, ಅವ್ರ ಮೆಸೇಜಸ್ ಚೆಕ್ ಮಾಡೋದಾಗಿರ್ಬೋದು, ಅವ್ರ ಕಾಲ್ಸ್, ವೀಡಿಯೋ ರೆಕಾರ್ಡಿಂಗ್ಸ್ ಏನಾದರೂ ಇದ್ದರೆ, ಅವ್ರಿಗೆ ಸಂಬಂಧಪಟ್ಟಿರೋ ಯಾವುದೇ ಮಾಹಿತಿ ಆದರೂ ಪದೇ ಪದೇ ನೋಡೋದಂತ ಆಗಿರ್ಬೋದು, ಅಥವಾ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಿರ್ಬೋದು. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ನೀವೇನು ಮಾಡ್ತೀರಿ, ಏನಾದರೂ ಇನ್ಫಾರ್ಮೇಷನ್ ಅಂದರೆ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊತಾ ಇರ್ತೀರ, ಇನ್ಫಾರ್ಮೇಷನ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನೀವು ಏನಾದರೂ ಮೆಸೇಜಸ್ ಮಾಡಿದರೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ಅಥವಾ ಆಡಿಯೋ ಕಾಲಲ್ಲಿ, ಸೊ ಅದನ್ನೆಲ್ಲ ಪದೇ ಪದೇ ನೋಡ್ತಾ ಇರ್ತಾರೆ. ಅಥವಾ ಏನು ಮೆಸೇಜ್ ಮಾಡದೇ ಇದ್ರೂ
ಪ್ರೊಫೈಲ್ ಫೋಟೋಸ್ ಏನಾದರೂ ಇದ್ದರೆ, ನಿಮ್ಮದು ಏನಾದರೂ ಅಕೌಂಟ್ಸು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಪ್ರೊಫೈಲ್ ಫೋಟೋಸು, ನಂಬರು ಅಥವಾ ಪ್ರೊಫೈಲ್ ಫೋಟೋಸ್, ಅಕೌಂಟ್ಸು, ಮೆಸೇಜಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆನೂ ಪದೇ ಪದೇ ನೋಡ್ತಾ ಇರ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ರೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಮ್ಯಾರೇಜ್ ಪ್ರಪೋಸಲ್ ಮಾಡಬೇಕಂತ ಆಲೋಚನೆ ಮಾಡ್ತಾಯಿದ್ರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಪ್ರಪೋಸಲ್ ಮಾಡಬೇಕು. ಯಾಕಂದರೆ ಅವ್ರು ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕೌಟ್ ಮಾಡಿ ಬರಬೇಕು. ನೀವು ಅವ್ರನ್ನ ಪಡ್ಕೊಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕ್ ಮಾಡಬೇಕು. ಸೊ ನೀವೇನು ಮಾಡ್ತಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ಕಮಿಟ್ಮೆಂಟ್ ಬರ್ತಾಯಿಲ್ಲ ಅಂತ ನೀವು ಆಲೋಚನೆ ಮಾಡ್ತಿದ್ರೆ, ಅಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿಬಿಟ್ಟು ಅವ್ರ ಕಡೆ ಮೈಂಡ್ ಫಿಕ್ಸ್ ಮಾಡಿಕೊಂಡು ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ಇಬ್ಬರು ಪ್ರಾಬ್ಲಮ್ಸ್ ಅಲ್ಲಿದ್ರೆ, ನಿಮಗೆ ನಿಮ್ಮ ಪರ್ಸನ್ನಿಂದ ಪ್ರಾಬ್ಲಮ್ ಆಗ್ತದೆ, ನಿಮ್ಮ ಪರ್ಸನ್ ಬಂದುಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಪ್ರಾಬ್ಲಮ್ಗೆ ಒಳಗಾಗ್ತಾಯಿದ್ದಾರೆ. ಸೊ ಇಲ್ಲಿಬ್ಬರಿಗೂ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು. ನಿಮಗೆ ನಿಮ್ಮ ಪರ್ಸನ್ನಿಂದ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು. ನಿಮ್ಮ ಪರ್ಸನ್ ಏನು ಯಾವಾಗ ಕ್ಲಿಯರ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ಮು? ನಿಮ್ಮ ಪರ್ಸನ್ನ ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕಾದ್ರೆ ನಿಮ್ಮ ಪರ್ಸನ್ಗೆ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಕ್ಲಿಯರ್ ಆಗಬೇಕು. ಅದು ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರಲಿ, ಅವ್ರು ಬಿಟ್ಟು ಹೊರ್ಟೋಗ್ಬೇಕು. ಇಲ್ಲಾಂದರೆ ಫ್ಯಾಮ್ಲಿ ಇದ್ದರೆ ಆ ಫ್ಯಾಮ್ಲಿ ಕೂಡ ಅಷ್ಟೇ, ನೀನು ಯಾರನ್ನ ಇಷ್ಟಪಡ್ತೀಯ ಅವ್ರನ್ನೇ ಮದುವೆ ಆಗೋಗಮ್ಮ ಅಂತ ಹೇಳಿ ಅವ್ರು ಬಿಟ್ಟುಬಿಡ್ಬೇಕು. ಹುಡುಗಾದ್ರೂ ಆಗಿರ್ಬೋದು, ಹುಡುಗಿ ಆದರೂ ಆಗಿರ್ಬೋದು. ಫ್ಯಾಮ್ಲಿ ರಿಸ್ಟ್ರಿಕ್ಷನ್ಸ್ ಬರಬಾರ್ದು. ಮತ್ತು ಏಜ್ ರಿಸ್ಟ್ರಿಕ್ಷನ್, ಏಜಲ್ಲಿ ಅಡ್ಡ ಬರಬಾರ್ದು. ಅಂದರೆ ಏಜ್ ಕೆಲವ್ರಿಗೆ ಡಿಫ್ರೆನ್ಸ್ ಇರುತ್ತೆ ಲವ್ ಮಾಡ್ತಾಯಿದ್ರೆ, ಇನ್ನು ಕೆಲವ್ರಿಗೆ ಫ್ಯಾಮ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಡಿಫ್ರೆನ್ಸ್ ಇರೋದ್ರಿಂದ ಏಜು, ಕ್ಯಾಸ್ಟು, ಕಲ್ಚರು, ಸೊ ಅವರೊಂದು ಟ್ರೆಡಿಷ್ನಲ್ ಬೇರೆ, ನಿಮ್ಮೊಂದು ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ಫೈನಾನ್ಷಿಯಲ್ಲು, ಸೊ ಏನೇ ಆಗಿರಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಸು ಅವೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು ನಿಮ್ಮ ವ್ಯಕ್ತಿಗೆ. ಆವಾಗ ಯಾವಾಗ ಕ್ಲಿಯರ್ ಆಗುತ್ತೋ ಆವಾಗ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ನೀವು ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮಿಟ್ಮೆಂಟ್ ಕೊಟ್ಟಿದ ತಕ್ಷಣ ನಿಮಗೆ ಎಲ್ಲ ಪ್ರಾಬ್ಲಮ್ಸು ನೀವು ಕ್ಲಿಯರ್ ಆಗಿಬಿಡ್ತೀರ. ನೋಡಿ ಇಲ್ಲಿ ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಸ್ಲೋ ಎನರ್ಜಿ ಇದ್ದರೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಕುದುರೆ ನೋಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲ, ಯಾಕಂದರೆ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಮುಂದಕ್ಕೆ. ಅದಕ್ಕೆ ಇದು ಸೈಲೆಂಟಾಗಿ ಇಲ್ಲೇ ನಿಂತಿದ್ದ. ಈ ವ್ಯಕ್ತಿ ಕಪ್ ಇಟ್ಕೊಂಡು ಇಲ್ಲೇ ಇದ್ದಾನೆ, ಮತ್ತು ಮುಂದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಅದೇ ಥರ ನಿಮ್ಮ ಪ್ರಾಬ್ಲಮ್ ಆಗಿದೆ. ನೀವು ಅಷ್ಟೇ, ನೀವು ನೋಡ್ಲಿಕ್ಕೆ ನೀವೆಲ್ಲ ಚೆನ್ನಾಗಿದ್ದರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ಅವ್ರು ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಿದೆ ನೋಡಿ, ಅವರೇ ದೊಡ್ಡ ಪ್ರಾಬ್ಲಮ್ಸ್ ಮಾಡ್ತಾರದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸುಮ್ಮನೆ ಅಟ್ರಾಕ್ಷನ್ ಮಾಡ್ಕೊಂಬಿಡ್ತು ಇವಾಗ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ಅವ್ರೇನು ಬೇಕಂತಲೇ ನಿಮ್ಮನ್ನು ಬಿಟ್ಟು ಅವ್ರಿಗೆ ಇದು ಮಾಡೋಕ್ಕೆ ಹೋಗ್ತಿಲ್ಲ. ಬಟ್ ಆದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ವೀಕ್ನೆಸ್ ಅನ್ನೋದು ಇರುತ್ತಲ್ವ, ಅಟ್ರಾಕ್ಷನ್ ಆಗೋದು ಜಾಸ್ತಿ. ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಇವಾಗ ಯಾರು ತಾನೇ ಅಟ್ರಾಕ್ಷನ್ ಆಗೋಲ್ಲ, ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡ್ಕೊತಾರೆ. ಬಟ್ ಎಲ್ಲರೂ ಜೆನ್ಯೂನ್ನಾಗಿ ಒಬ್ರಿಗೆ ಕಮಿಟ್ ಆಗೋದಿಲ್ವಲ್ಲ. ಥರ್ಡ್ ಪರ್ಸನ್ ಯಾರಾದರೂ ಇದ್ದರೆ, ಒಬ್ಬ ಪರ್ಸನ್ ಇದ್ದರೆ ಅವ್ರಿಗೆ ಅಟ್ಯಾಚ್ ಆಗ್ತಾಯಿದ್ರು ಅಷ್ಟೇ. ಬಟ್ ಆದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾರೋದು ಎಲ್ಲ ಮನಸ್ಸಿನಿಂದ ನಿಮ್ಮನ್ನೇ, ಬಟ್ ಮೈಂಡ್ನಿಂದ ಮಾತ್ರ ಅಟ್ರಾಕ್ಷನ್ ಆಗ್ತಾಯಿದ್ರು. ಅಂದರೆ ಒಬ್ಬರು ಇವಾಗ ಎಲ್ಲಾದರೂ ಒಂದು ಕೆಲಸಕ್ಕೆ ಹೋದರೆ ಕಂಪ್ನಿಯಲ್ಲಿ, ಆಫೀಸಲ್ಲೋ ಯಾರೋ ಒಬ್ಬರು ತಪ್ಪು ಮಾಡ್ತಾರಂತ ಇವರು ಅದನ್ನೇ ನೋಡಿ ಇವರೇ ಕಲ್ತ್ಕೊತಾರೆ. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಮುಂದೆ ಬೈಕ್, ಇವಾಗ ಸಣ್ಣ ಎಕ್ಸಾಂಪಲ್ ಏನಂದರೆ, ಒಂದು ರೋಡಲ್ಲಿ ಹೋಗ್ತಾಯಿದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಸೊ ಆರಾಮಾಗಿ ಹೋಗ್ಬೋದು. ರೋಡ್ ಪೂರ್ತಿ ಪ್ರಾಬ್ಲಮ್ಸ್ ಬರ್ತಾಯಿದ್ರೆ ಏನಾಗುತ್ತೆ, ನಾವು ಹೋಗೋವಂಥ ಗುರಿನ ತಲುಪೋಕ್ಕಾಗೋದಿಲ್ಲ. ಹಂಗೆ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ಕೆಲಸ ಮಾಡೋವಂಥ ಜಾಗದಲ್ಲಾಗಿರ್ಬೋದು, ಅವರು ಇರುವಂಥ ಪ್ಲೇಸಲ್ಲಾಗಿರ್ಬೋದು, ಅವರೊಂದು ಇರುವಂಥ ಸಿಚುವೇಷನ್ ಆಗಿರ್ಬೋದು, ಅಲ್ಲಿ ಜನಗಳು ಪೀಪಲ್ಸ್ ಅಷ್ಟೊಂದು ಸರಿ ಇರೋದಿಲ್ಲ. ಅವರೊಂದು ಯಾವ ರೀತಿ ಹ್ಯಾಬಿಟ್ಸ್ ಇರ್ತಾರೋ ಇವರು ಅದೇ ರೀತಿ ಹ್ಯಾಬಿಟ್ಸ್ ಕಲ್ತ್ಕೊಳ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಪರ್ಸನ್ನು ಅಲ್ಲಿ ಬೇರೆಯವ್ರು ಯಾರಾದರೂ ಒಬ್ಬರನ್ನ ಮೇಂಟೈನ್ ಮಾಡ್ಕೊತ ಇನ್ನೊಬ್ರಿಗೆ ಅಟ್ರಾಕ್ಷನ್ ಆಗೋದು, ಈ ಥರ ಎಲ್ಲ ಹ್ಯಾಬಿಟ್ಸ್ ಅವ್ರಿಗಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಸೊ ಇದೆಲ್ಲ ಪ್ರಪಂಚದಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಬಟ್ ನನ್ನ ವ್ಯೂವರ್ಸ್ ಯಾರಿದ್ದಾರೆ ನೋಡಿ, ನೀವು ಮಾತ್ರ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಯಾವುದಕ್ಕೂ ಅಟ್ರಾಕ್ಷನ್ ಆಗೋದಿಲ್ಲ. ನೀವು ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಥರ ನೀವು ಮಾಡಿದರೆ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಬಿಟ್ಟು ನೀವು ಇನ್ನೊಬ್ಬ ಪರ್ಸನ್ನ ಆಯ್ಕೆ ಮಾಡ್ಕೊಂಡ್ರೆ ಸೊ ಅಷ್ಟೇ. ಇಲ್ಲಿ ಪ್ರೀತಿಗೆ ಅನ್ನೋದು ಅರ್ಥನೇ ಇರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡ್ತಾಯಿದ್ರೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದನೇ ಏನಾದರೂ ಅಪ್ರೋಚ್ ಅಥವಾ ಕಮಿಟ್ಮೆಂಟ್ ಬರುತ್ತಂತ ಈ ಜುಲೈ ಮಂತಲ್ಲೂ ಲಾಸ್ಟ್ ವೀಕಲ್ಲೂ ತುಂಬ ವೆಯ್ಟ್ ಮಾಡೋದಾಗಿರ್ಬೋದು ಮಾಡ್ತೀರಾ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡೋಕ್ಕೆ ಅವ್ರು ಕೂಡ ಟ್ರೈ ಮಾಡ್ತಾರೆ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಇನ್ನೂ ತುಂಬ ಮನ್ಸಿಗೆ ಹಚ್ಕೊತೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ಅದರಿಂದ ನೀವು ಒಬ್ರನ್ನೊಬ್ಬರು ತುಂಬ ನೆನಪು ಮಾಡ್ಕೊಳೋಂಥ ಸಾಧ್ಯತೆ ಇದೆ ಜುಲೈ ಮಂತ್ ಲಾಸ್ಟ್ ವೀಕಲ್ಲಿ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸುವಂಥ ವ್ಯಕ್ತಿ, ಇವರಿಬ್ಬರ ಲವ್ ಲೈಫಲ್ಲಿ ಏನು ನಡೀತೆ ಜುಲೈ ಮಂತಲ್ಲಿ, ಇವರಿಬ್ಬರ ಲವ್ ಲೈಫಲ್ಲಿ
ಜುಲೈ ಲಾಸ್ಟ್ ವೀಕಲ್ಲಿ ಏನು ನಡೆಯುತ್ತೆ. ಓಕೆ, 4 ಆಫ್ ವಾಂಡ್ಸ್. ಸೊ ಅದೇ ನೀವು ಏನು ಆಲೋಚನೆ ಮಾಡ್ತೀರಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನೇ ಮದುವೆ ಆದರೆ ಚೆನ್ನಾಗಿರುತ್ತಂತ ನೀವು ಆಲೋಚನೆ ಮಾಡ್ತೀರಾ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಜೊತೆ ಲೈಫ್ ಲಾಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಆಲೋಚನೆ ಮಾಡ್ತಾರೆ. ನೀವು ಕೂಡ ಅಷ್ಟೇ ಏನು ಆಲೋಚನೆ ಮಾಡ್ತಾರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಲೈಫ್ ಲಾಂಗ್ ಇರಬೇಕು. 4 ಆಫ್ ವಾಂಡ್ಸ್ ಸೆಲೆಬ್ರೇಷನ್ ಅಂದರೆ ಪರ್ಮನೆಂಟಾಗಿ ಅವ್ರ ಜೊತೆನೇ ಇರಬೇಕಂತ, ರಿಯೂನಿಯನ್ ಆಗಬೇಕಂತ ತುಂಬ ಟ್ರೈ ಮಾಡ್ತೀರಾ. ಅವ್ರು ಮಾತಾಡ್ಸೋಕ್ಕಾದ್ರೂ ನೀವು ತುಂಬ ಟ್ರೈ ಮಾಡ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದಾದರೂ ಕಾಲ್ ಅಥವಾ ಕಮ್ಯುನಿಕೇಷನ್ ಮೆಸೇಜ್ ಆದರೂ ಮಾಡ್ಬೋದು. ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ, ನೀವು ಅವರು ಅಂದ್ರೂ ಅಷ್ಟೇ ನಿಮ್ಗೆ ತುಂಬ ಇಷ್ಟ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಬಗ್ಗೆನೇ ನೀವು ಸದಾಕಾಲ ಯೋಚನೆ ಮಾಡ್ತಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆನೇ ಸದಾಕಾಲ ಯೋಚನೆ ಮಾಡ್ತಿದ್ರೆ. 2 ಆಫ್ ವಾಂಡ್ಸ್ ಕೂಡ ಅಷ್ಟೇ, ನಿಮ್ಮಿಬ್ಬರದ್ದು ಸೋಲ್ಮೇಟ್ ಕನೆಕ್ಷನ್ ಏನಾದರೂ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಕೆಲವರು ಜನರಲ್ಲಾಗಿ ಪ್ರೀತಿ ಮಾಡಿದರೆ ಇವತ್ತು ನಾಳೆ ಬಿಟ್ಟು ಹೊರ್ಟೋಗ್ತಾರೆ, ಬ್ರೇಕಪ್ ಅದು ಇದಾಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಮಾಡಿದ್ದಾರೆ, ಆದರೂ ನೀವು ಅವ್ರನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವ್ರನ್ನ ನಿಜವಾಗ್ಲೂ ಅಷ್ಟು ಮನಸಾರೆ ಪ್ರೀತಿ ಮಾಡಿದ್ರು. ಈ 2 ವಾಂಡ್ಸ್ ಬಂದಿರೋದ್ರಿಂದ ನೋಡಿ, ಈ ವ್ಯಕ್ತಿ ಒಂದು ವಾಂಡ್ ಇಟ್ಕೊಂಡಿದ್ದಾನೆ, ಬಟ್ ಇನ್ನೊಂದು ವಾಂಡ್ ಒಳಗಡೆ ಗ್ರೌಂಡಲ್ಲಿದೆ. ಸೊ ಆದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆ ಗ್ಲೋಬ್ ಇದ್ರೂ ಆ ವ್ಯಕ್ತಿ ಚೆನ್ನಾಗಿದ್ರೂ ಇನ್ನೊಂದು ಕಡೆ ಡೈರೆಕ್ಷನ್ ನೋಡ್ತಿದ್ದಾನೆ. ಸೊ ಇದ್ರ ಅರ್ಥ ಏನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಇನ್ನೂ ಬಿಟ್ಟಿಲ್ಲ, ಮರ್ತಿಲ್ಲ ಅಂತ ಅರ್ಥ. ಸೊ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನ ಮರ್ತಿಲ್ಲ, ನೀವು ಅವ್ರನ್ನ ಮರ್ತಿಲ್ಲ. ಇಬ್ಬರದು ಒಂಥರ ಬಾಂಡಿಂಗ್ ಇದೆ. ಬಟ್ ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವು ಪ್ರಾಬ್ಲಮ್ಸಲ್ಲಿ ನಿಮ್ಗೆ ಸಿಕ್ಕಾಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಲ್ಲಿ ಇನ್ನೊಂದು ರೀಸನ್ ಏನು ಗೊತ್ತಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ನೀವು ನನ್ನ ಮರ್ತು ಬಿಡಿ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾಯಿಲ್ಲ ಅಂತ ಅದನ್ನು ಕೂಡ ಓಪನ್ ಅಪ್ಪಾಗಿ ಹೇಳ್ತಾಯಿಲ್ಲ. ಯಾಕಂದರೆ ನೀವು ಅದನ್ನು ಕೂಡ ಕೇಳಿದ್ದೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ಬೋದು ನಿಮಗೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಮಾತಾಡಿಸಿ ಸಾಕಾಗಿದೆ. ಯಾಕಂದರೆ ಅವ್ರಿಂದ ಕಮ್ಯುನಿಕೇಷನ್ ಅಥವಾ ರಿಪ್ಲೈ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳೋದು ಇಷ್ಟ ಇಲ್ಲ. ಸೊ ಅವ್ರಿಗೆ ನಿಮ್ಮನ್ನು ಕಳ್ಕೊಳೋದು ಇಷ್ಟ ಇಲ್ಲ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಕಳ್ಕೊಳೋಕ್ಕೆ ಇಷ್ಟ ಇಲ್ಲ, ನಿಮ್ಗೆ ಅವ್ರನ್ನ ಕಳ್ಕೊಳೋಕ್ಕೆ ಇಷ್ಟ ಇಲ್ಲ. ಸೊ ಆ ಥರ ಏನಾದರೂ ಇದ್ದಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಹೇಳ್ಬಿಡ್ತಾಯಿದ್ರು, ನೋಡಿ ನೀವು ಅಂದರೆ ನಂಗೆ ಇಷ್ಟ ಇಲ್ಲ, ನಾನು ಬೇರೆ ಥರ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿ ಹೊರಟೋಗಿದ್ದೀನಿ, ನೀವು ನನಗೋಸ್ಕರ ವೆಯ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇವ್ರನ್ನ ಅಟ್ರಾಕ್ಷನ್ ಮಾಡ್ಕೊಂಡಿರೋದ್ರಿಂದ ಇವರು ಅಟ್ರಾಕ್ಷನ್ ಆಗಿ ಹೊರಟೋಗ್ಬಿಟ್ಟಿದ್ದಾರೆ. ಅದು ಜಸ್ಟ್ ಹ್ಯೂಮನ್ ನೇಚರ್, ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನು, ಕೆಲವ್ರಿಗೆ ಪರ್ಸನ್ ಇದ್ದರೆ ಪರ್ಸನ್ಗೆ ಅಟ್ರಾಕ್ಷನ್ ಆಗಿ ಅವ್ರ ಜೊತೆ ಇಲ್ಲೀಗಲ್ ಕಾಂಟ್ಯಾಕ್ಟ್ ಏನಾದರೂ ಇಟ್ಕೊಂಡಿರ್ಬೋದು, ಅಥವಾ ಇಲ್ಲೀಗಲ್ ರಿಲೇಷನ್ಶಿಪ್ ಏನಾದರೂ ಇಟ್ಕೊಂಡಿರ್ಬೋದು. ಫಿಸಿಕಲ್ ರಿಲೇಷನ್ಶಿಪ್ಪು ಕೆಲವ್ರು ಇಟ್ಕೊಂಡಿರ್ಬೋದು. ಇನ್ನು ಕೆಲವ್ರಿಗೆ ಫಿಸಿಕಲ್ ರಿಲೇಷನ್ಶಿಪ್ ಅಲ್ದ್ರೆ ಇನ್ನು ಕೆಲವ್ರಿಗೆ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್, ಫ್ಯಾಮ್ಲಿ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮಿಸ್ಕಮ್ಯುನಿಕೇಷನ್ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನು, ಸೊಸೈಟಿ ಪ್ರಾಬ್ಲಮ್ಸು, ಫ್ರೆಂಡ್ಸು, ಫ್ಯಾಮ್ಲಿ. ಸೊ ಇವೆಲ್ಲ ಓಕೆ. ಸೊ ಇವ್ರದ್ದೆಲ್ಲ ಪ್ರಾಬ್ಲಮ್ಸು ಇವತ್ತಿಲ್ಲ ನಾಳೆ ಸಾಲ್ವ್ ಆಗೋಗುತ್ತೆ. ಬಟ್ ಈ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಯಾರ್ದಿರುತ್ತೆ ನೋಡಿ ಥರ್ಡ್ ಪಾರ್ಟಿ ಸಿಚುವೇಷನು, ಅವ್ರಿಗೆ ಮಾತ್ರ ತುಂಬ ಲೈಫಲ್ಲಿ ಕಷ್ಟ ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಯಾರಿದ್ದಾರೆ ನೋಡಿ, ಅವ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ಮತ್ತು ಇನ್ನೊಂದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ಇನ್ನೂ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೋಡ್ತಾ ಇದ್ದಾರಾ, ಅವ್ರ ಮನಸ್ಸಲ್ಲಿ ಏನಿದೆ, ಸೊ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಅವ್ರ ಬಗ್ಗೆ ಎಷ್ಟು ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊತೀರೋ ಅಷ್ಟೇ ನಿಮ್ಗೆ ಒಳ್ಳೆಯದು. ಯಾಕಂದರೆ ನಾಳೆ ಒಂದು ದಿವಸ ಬ್ಯಾಕ್ ಫೈರ್ ಆಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗೋ ಸಂದರ್ಭ ಬಂದ್ರೂ, ಅವರೊಂದು ಮನಸ್ಥಿತಿ ಸರಿಯಿಲ್ಲ, ಅವರೊಂದು ನಡತೆ ಸರಿಯಿಲ್ಲ, ಅದಕ್ಕೆ ನಿಮ್ಮನ್ನು ಬಿಟ್ಟೋದ್ರ ಅಂತ ನೀವು ನಿಮ್ಮ ಮೇಲೆ ನೀವು ಏನು ತಪ್ಪು ತಿಳ್ಕೊಂತೀರ, ನಿಮ್ಮನ್ನು ಜೀವನ ನೀವು ಮುಂದಕ್ಕೆ ಸಾಗಿಸ್ತೀರ. ಅದೇ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇಕಂತಲೇ ನಿಮ್ಮನ್ನು ಬಿಟ್ಟು ಹೊರಟೋದ್ರೆ, ನಿಮ್ಮ ಲೈಫ್ ಮೇಲೆ ನನ್ನಲ್ಲಿ ಏನೋ ತೊಂದರೆ ಇದೆ, ಅದಕ್ಕೆ ನಾನು ಬಿಟ್ಟು ಹೊರಟೋದ್ರೆ ಅಂತ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆ ಥರ ಬೇಡ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರು, ಏನು, ಕಂಪ್ಲೀಟಾಗಿ ಪೂರ್ತಿ ಅವ್ರು ಎಂಥ ಕ್ಯಾರೆಕ್ಟರು, ಏನು, ಅವರು ನಡತೆ, ಗುಣ, ಪ್ರತಿಯೊಂದ್ರ ಬಗ್ಗೆನೂ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ, ಸೊ ಮುಂದೊಂದು ದಿವಸ ಅವ್ರು ಏನಾದರೂ ಪ್ರಾಬ್ಲಮ್ ಮಾಡಿದ್ರೂ, ನಿಮ್ಮನ್ನು ಬಿಟ್ಟು ಹೋಗೋಂಥ ಚಾನ್ಸಸ್ ಬಂದ್ರೂ ಅವಾಗ ನಿಮ್ಗೇನು ಅನ್ಸೋದಿಲ್ಲ. ಸೊ ಅವ್ರು ನನ್ನಲ್ಲಿ ಎಲ್ಲ ಕ್ವಾಲಿಟೀಸ್ ಇದ್ರೂ ಬೇಕಂತಲೇ ಬಿಟ್ಟೋಗಿರೋದು, ಅವರೊಂದು ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ನೀವು ಹೇಳ್ಬೋದು. ಸೊ ಅದಕ್ಕೋಸ್ಕರ ಸೊ ಅವ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ತಿಳ್ಕೊಳೋದು, ಫುಲ್ಲಿ ಡೀಟೇಲ್ಸ್ ತಿಳ್ಕೊಳೋದು ಉತ್ತಮ. ಅವ್ರ ಮೇಲೆ ಒಂದು ಕಣ್ಣು ಸ್ಪೈ ಇಟ್ಟಿರ್ಬೇಕು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಹಾಗೆ ಬಿಟ್ಟುಬಿಟ್ರೆ ಆಗೋದಿಲ್ಲ, ಅವರು ತುಂಬ ಕೆಟ್ಟೋಗ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿ ತುಂಬ ಕೆಟ್ಟೋಗ್ತಾರೆ. ಆದ್ದರಿಂದ
ನೀವೇನು ಮಾಡಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಯಾವಾಗೂ ಸ್ಪೈ ಇಟ್ಟಿರ್ಬೇಕು, ಒಂದು ಕಣ್ಣಿಟ್ಟಿರ್ಬೇಕು. ಅವ್ರನ್ನ ಒಂದು 10% ನಂಬೇಕಷ್ಟೇ. ಇನ್ನು ಮಿಕ್ಕಿದ ಪರ್ಸೆಂಟೇಜ್ ಎಲ್ಲ ನಂಬಾರ್ದು. 90% ನೀವು ನಂಬ್ತೀರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಅವ್ರನ್ನ ಅಷ್ಟೊಂದು ನಂಬಾರ್ದು. ಅವ್ರನ್ನ ಒಂದು ಕಣ್ಣಿಟ್ಟಿರ್ಬೇಕು. ಯಾಕಂದರೆ ನೀವು ಅವ್ರನ್ನ ಓವರ್ ಕೇರ್ ಮಾಡ್ತೀರಾ, ಓವರ್ ಎಮೋಷ್ನಲ್ ಮಾಡ್ತೀರಾ, ಓವರ್ ಪ್ರೀತಿ ಮಾಡ್ತೀರಾ. ಸೊ ಅದಕ್ಕೆ ಅವರು ನಿಮ್ಮಂಥ ನಿಜವಾದ ಪ್ರೀತಿ ಎಲ್ಲೂ ಸಿಗೋದಿಲ್ಲ. ನೀವು ಅವ್ರನ್ನೆಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗ್ತಿದ್ರೆ ನೀವು ಒನ್ಸ್ ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕತೆ ಮುಗ್ದೋಯ್ತು. ಅವ್ರಿಗೆ ಹುಚ್ಚಿಡಿಯುತ್ತೆ. ಆ ರೀತಿ ಅಂದರೆ ಫುಲ್ಲಿ ಮ್ಯಾಡ್ ಆಗ್ತಾರೆ. ಸ್ವಲ್ಪ ಹುಚ್ಚಿಡುತ್ತೆ. ಯಾಕಂದರೆ ನಿಜವಾದ ಪ್ರೀತಿ ಸಿಗದೆ, ನೆಮ್ಮದಿ ಇಲ್ಲದೆ, ಸಂತೋಷ ಇಲ್ಲದೆ, ಹ್ಯಾಪಿನೆಸ್ ಇಲ್ಲದೆ ಪ್ರತಿ ಕ್ಷಣ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒದ್ದಾಡ್ತಾರೆ. ಯಾಕಂದರೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ, ನೀವು ಅವ್ರನ್ನ ಅಷ್ಟೇ ಇಷ್ಟಪಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಸಿಗದೇ ಇದ್ದರೆ ಅವ್ರ ಲೈಫಲ್ಲಿ ಅವ್ರು ಯಾವತ್ತೂ ನಿಜವಾದ ಪ್ರೀತಿ ನೋಡೋಕ್ಕಾಗೋದಿಲ್ಲ. ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಿದ್ರೆ. ಯಾಕಂದರೆ ಕಷ್ಟಗಳಲ್ಲೇ ಸಿಗಾಕೊಂತಾರೆ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಒಂದು 10 ಲಕ್ಷ ಸಂಪಾದನೆ ಇದ್ರೆ ಸಾಕಾಗೋದಿಲ್ಲ. ಮನಸ್ಸಲ್ಲಿ ಒಂದಿಷ್ಟು ನೆಮ್ಮದಿ. ನೀವು ಅವ್ರಿಗೆ ಪದೇ ಪದೇ ನೆನಪಾಗ್ತಾಯಿದ್ರೆ ಅವ್ರಿಗೆ ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ. ನಾವು ಸರಿಯಾಗಿ ಊಟ ತಿನ್ನೋಕ್ಕಾಗೋದಿಲ್ಲ. ಹಲವಾರು ತೊಂದರೆಗಳು ಬರುತ್ತೆ. ಮಾನಸಿಕವಾಗಿ ತೊಂದರೆಗೊಳಗಾಗ್ತಾರೆ. ನೀವು ಕೂಡ ಅಷ್ಟೇ. ಇವಾಗ ಅದೇ ಅಲ್ವಾ ಆಗ್ತಾಯಿರೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಅತಿಯಾಗಿ ಪ್ರೀತಿ ಮಾಡಿಬಿಡ್ತಾರೆ. 9 ಪೆಂಟಿಕಲ್ಸ್ ಬಂದಿರೋದ್ರಿಂದ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರು. ಅವ್ರನ್ನ ಮರ್ತೋಗ್ಬೇಕಂತ ಎಷ್ಟೋ ಟ್ರೈ ಮಾಡಿದ್ರು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆದಮೇಲೆ. ಬಟ್ ಆದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಬಿಡೋಕ್ಕೆ ಇಷ್ಟ ಇಲ್ಲ. ಇವಾಗಲೂ ಅಷ್ಟೇ, ಜುಲೈ ಮಂತ್ ಲಾಸ್ಟ್ ವೀಕಲ್ಲೂ ಅಷ್ಟೇ ನೀವು ಅದೇ ರೀತಿ ಯೋಚನೆ ಮಾಡ್ತೀರಿ. ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಇವತ್ತೆಲ್ಲ ನಾಳೆ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತುವರೆಗೂ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ತಾಯಿದ್ದೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ರಂದರೆ ನೀವು ಅಷ್ಟೇ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಕೊಡೋದಿಲ್ಲ. ಅವ್ರಿಗಾಗಿ ಬಂದೇ ಬರ್ತೀರ ಅನ್ನೋ ಒಂದು ರೀಸನ್ನಿಂದ ಅವ್ರು ಕೂಡ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ನೋಡಿ, ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ಗಿರಲಿ, ಏನಾದರೂ ಸೆಪ್ರೇಷನಲ್ಲಿರಲಿ, ನೋ ಕಾಂಟ್ಯಾಕ್ಟಲ್ಲಿರಲಿ ಅಥವಾ ಲೆಸ್ ಕಾಂಟ್ಯಾಕ್ಟಿರಲಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಆ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗಿ ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ ನೀವು ಬಯಸ್ತಾ ಇದ್ದೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಬಯಸ್ತಾ ಇದ್ದಾನಂದರೆ ಅವರು ಅಷ್ಟೇ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಆದಷ್ಟು ಬೇಗ ತೊಲಗಿಸ್ಕೊಂಡು ರಿಮೂವ್ ಮಾಡಿಕೊಂಡು ನಾನು ವ್ಯಕ್ತಿ ಕಡೆ ನಾನು ಹೊರಟೋಗ್ಬೇಕು, ಆದಷ್ಟು ಬೇಗ ರಿಯೂನಿಯನ್ ಮಾಡ್ಕೊಬೇಕಂತ ಅವ್ರಿಗೂ ಇಷ್ಟ ಆಗ್ತದೆ. ಯಾಕಂದರೆ ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆದವ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಇವಾಗ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಅವರು ಬಿಡ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನನ್ನು ಕೂಡ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಡ್ತಲ್ಲ. ಅದು ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ದುಡ್ಡಿನ ಆಸೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮಿಸ್ಕಮ್ಯುನಿಕೇಷನ್ ಇರ್ಬೋದು. ಸೊ ಅದು ಕೂಡ ಅದು ಯಾವುದೇ ಥರ್ಡ್ ಪಾರ್ಟಿ, ಈಗೋ ಇರ್ಬೋದು, ಕ್ಯಾಸ್ಟ್ ಡಿಫ್ರೆನ್ಸು, ಏಜು, ಕಲ್ಚರು, ಈಗೋ ಕ್ಲಾಶಸ್ಸು, ಅಹಂಕಾರ, ನಾನೇ ಅನ್ನೋದಿದೆ, ಮತ್ತು ಕೋಪ ಜಾಸ್ತಿ, ನಾನು ಹೇಳ್ದಾಗೆ ಕೇಳಬೇಕು. ಸೊ ಇವೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ಸೇ. ಮತ್ತು ಬೇಡ ಅಂತ ಏನಾದರೂ ರಿಜೆಕ್ಟ್ ಮಾಡೋದು, ಮಿಸ್ಕ್ವಾಲಿಟೀಸು, ಮತ್ತು ಬ್ಯಾಡ್ ನೆಗೆಟಿವ್ ಆ್ಯಕ್ಟಿವಿಟೀಸು, ಬ್ಯಾಡ್ ಹ್ಯಾಬಿಟ್ಸು, ಮತ್ತು ಬೇರೆಯವ್ರ ಮಾತು ಕೇಳೋದು, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಜನರಲ್ಲಿದ್ದ ಮಾತನ್ನೆಲ್ಲ ಕೇಳೋದು. ಸೊ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನೆಲ್ಲ ಬಿಟ್ಬಿಡ್ತಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಬೇಕು ಮತ್ತು ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ ನಿಮ್ಮಿಬ್ಬರಿಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಈ ಜುಲೈ ಮಂತಲ್ಲಿ ಅವ್ರು ಕೂಡ ಒಂದು ಡಿಸಿಷನ್ಗೆ ಬರ್ತಾರೆ. ನೋಡಿ, ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ರು. ಇವಾಗ ನಾನು ಇಷ್ಟೊತ್ತು ಹೇಳಿದ್ದು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ. ಸೊ ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಇವರು ಬಿಡೋಕ್ಕಾಗ್ತಿಲ್ಲ, ಮತ್ತು ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಇವ್ರನ್ನೂ ಬಿಡ್ತಾ ಇಲ್ಲ. ಒಬ್ಬ ಪರ್ಸನ್ ಏನಾದರೂ ಇದ್ದರೆ ಆ ಪರ್ಸನ್ ಇವ್ರನ್ನ ಬಿಡ್ತಾ ಇಲ್ಲ, ಇವರು ಆ ಪರ್ಸನ್ನ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಅವರೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಟೋಮೆಟಿಕ್ಕು ಇದನ್ನೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅದು ದೇವ್ರ ಕೈಯಿಂದ ಮಾತ್ರ ಸಾಧ್ಯ. ದೇವರೇ ನಿಮ್ಮ ಕನೆಕ್ಷನ್ನ ಒಂದು ಮಾಡಿಸಿದ್ರೆ ನಿಮ್ಮ ಒಂದು ಹಣೆ ಬರದಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಬರಬೇಕಂತ ಬರೆದಿದ್ರೆ, ಅವರೇ ನಿಮ್ಗೆ ಸಿಗಬೇಕಂತಿದ್ರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಂದರೂ ಏನೇ ಬಂದರೂ ಎಲ್ಲವೂ ರಿಮೂವ್ ಆಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ. ಸೊ ನಿಮ್ಮ ಪ್ರೀತಿನ ದೇವ್ರ ಪರೀಕ್ಷೆ ಮಾಡ್ತಾಯಿದ್ರೋ ಅಥವಾ ವಿಧಿ ಪರೀಕ್ಷೆ ಮಾಡ್ತಾಯಿದ್ರೋ ಒಂದು ಗೊತ್ತಿಲ್ಲ. ಸೊ ಅದಕ್ಕೆ ಏಸ್ ಆಫ್ ವಾಂಡ್ಸ್ ಬಂದಿರೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನ್ಯೂ ಬಿಗಿನಿಂಗ್ಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಅವ್ರನ್ನ ನ್ಯೂ ಬಿಗಿನಿಂಗ್ಸ್ ಅಂದರೆ ಇಬ್ಬರು ಒಟ್ಟಿಗೆ ಬಾಳಿ ಬದುಕಬೇಕಂತ, ಅಂದರೆ ಇಬ್ಬರು ಒಟ್ಟಿಗೆ ರಿಯೂನಿಯನ್ ಆಗಬೇಕಂತ ಬಯಸ್ತಾಯಿದ್ರು. ಸೊ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಾವು ಯಾರೂ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಕರ್ಮನೇ ಅವ್ರನ್ನ ರಿಮೂವ್ ಮಾಡಬೇಕು. ಅಂದರೆ ದೇವ್ರ ಕನೆಕ್ಷನ್ ಇಂಟರ್ಫಿಯರ್ ಆಗಿ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ರಿಮೂವ್ ಮಾಡಬೇಕಷ್ಟೆ. ಅದು ರಿಮೂವ್ ಆದಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಸಿಗೋದು.
ಅದು ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಸಿಗಬೇಕಂದ್ರೆ ಆ ದೇವ್ರ ಕನೆಕ್ಷನ್ನು ಭಾಳ ಮುಖ್ಯ. ದೇವರೇ ನಿಮ್ಮಿಬ್ಬರನ್ನೂ ಒಂದು ಮಾಡಬೇಕಷ್ಟೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ಗೆ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.